ಹಾಲು ಕೊಡುವ ಹಸುವಿನ ಕೆಚ್ಚಲನ್ನ ಕೊಯ್ದು ದುಷ್ಟರು ಅಟ್ಟಹಾಸ ಮೆರಿತಾ ಇದ್ದಾರೆ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಹಾಗಾದ್ರೆ ಯಾರಿದ್ದಾರೆ ಇದರ ಹಿಂದೆ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈಗಾಗಲೇ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಎಲ್ಲರೂ ಒಂದು ಪೊಲೀಸರಾಗಿರ್ಬೋದು ಅಥವಾ ಪಿಸಿ ಮೋಹನ್ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಅಲ್ಲಿನ ಶಾಸಕರಾಗಿರುವಂತಹ ಪಿಸಿ ಮೋಹನ್ ಅವರು ಬಂದು ಒಂದು ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಒಂದು ಮೃಗೀಯ ಘಟನೆ ನಡೆದು ಹೋಗಿದೆ. ಹಾಗಾದ್ರೆ ಇಲ್ಲಿ ನಾವು ಕೇಳ್ತಾ ಇರ್ತೀವಿ, ಪಾಪ ಮನುಷ್ಯರಿಗೆ ಇಲ್ಲಿ ಬದುಕೋಕೆ ಬಿಡ್ತಾ ಇಲ್ಲ, ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಚಿತ್ರಹಿಂಸೆಯನ್ನ ಕೊಟ್ಟು ಮನುಷ್ಯರಿಗೆ ಹಿಂಸೆ ಕೊಡ್ತಾರೆ. ಆದ್ರೆ ಮೂಕ ಪ್ರಾಣಿಗಳಿಗೂ ಕೂಡ ಇದೇ ಒಂದು ಪರಿಸ್ಥಿತಿಯನ್ನ ತರ್ತಾರೆ ಅಂದ್ರೆ ಇವರಿಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ನಿಜಕ್ಕೂ ಇಲ್ಲ, ಕಂಪ್ಲೀಟ್ ಆಗಿ ಸತ್ತೋಗಿದೆ ಅಂತಾನೆ ಹೇಳ್ಬೋದು. ಒಂದ್ಸಲ ಇವರಿಗೆ ಆಸ್ಪತ್ರೆಗೆ ದಾಖಲಿಸಿ ಇವರು ಮಾನಸಿಕ ಅಸ್ತವ್ಯಸ್ತದಿಂದ ಏನಾದ್ರು ಬಳಲ್ತಿದ್ದಾರಾ ಅನ್ನೋದನ್ನ ಕೂಡ ಚೆಕ್ ಮಾಡಬೇಕಾಗಿರುವಂತಹ ಸ್ಥಿತಿ ಎದುರಾಗ್ತಾ ಇದೆ. ಈಗಾಗಲೇ ಪಶು ಆಸ್ಪತ್ರೆಯಲ್ಲಿ ಗಾಯಗೊಂಡ ಹಸುಗಳಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಅಂತ. ಹಾಗಾದ್ರೆ ಪಾಪ ಎಷ್ಟು ನರಳಾಡ್ತಾ ಇರ್ಬೋದು ಆ ಹಸುಗಳು, ಅದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕೆ ಈ ರೀತಿ ಮಾಡಿದ್ರು, ಅದನ್ನ ಸಾಯಿಸ್ಬೇಕು ಅಥವಾ ಅದ್ರ ಮಾಂಸ ಬೇಕು, ಏನಕ್ಕಾದ್ರೂ ಹಿಂಗ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಈ ರೀತಿ ಮಾಡಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಇವರು ಭಾರತದಲ್ಲೇ ಇದ್ದಾರಾ ಅಥವಾ ದೂರದ ಬೇರೆ ಎಲ್ಲೋ ಒಂದು ಉಗ್ರಗಾಮಿಗಳಾಗಿ ನಿರ್ಮಾಣಗೊಂಡಿದ್ದಾರಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಯಾರಿದ್ದಾರೆ, ಯಾಕೆ ಹಿಂಗ್ ಮಾಡಿದ್ರು ಎಲ್ಲದನ್ನ ಕೂಡ ಸೂಕ್ತ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಎಸ್, ಇನ್ನು ಇದ್ರ ಬಗ್ಗೆ ಹೇಳ್ತಾ ಹೋಗೋಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಿ, ಈಗ ಈ ಒಂದು ಮೂಕ ಪ್ರಾಣಿಗಳ ಗೋಳಾಟವನ್ನ ನೋಡ್ತಾ ಇದ್ರೆ ನಾವು ಭಾರತದಲ್ಲಿ ಇದೀವೋ ಪಾಕಿಸ್ತಾನದಲ್ಲಿ ಇದೀವಾ ಎನ್ನುವ ಪ್ರಶ್ನೆಗಳು ಮೂಡುತ್ತೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಯಾಕಂತಂದ್ರೆ ನಿಜಕ್ಕೂ ಇವತ್ತು ನಮ್ಮ ಭಾರತ ದೇಶ ಎಲ್ಲೋ ಬದಲಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಗೋವನ್ನ ನಾವು ಮಗುವಂತೆ ಸಾಕುವಂತಹ ದೇಶದ ಜನರು, ನಮ್ಮ ದೇಶದಲ್ಲಿ ನಾವು ಗೋವನ್ನ ತುಂಬಾ ಪ್ರೀತಿಯಿಂದ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತೀವಿ. ಆದ್ರೆ ಇವತ್ತು ಅಂತಹ ತಾಯಿಯನ್ನ ಕೊಲ್ಲೋದಕ್ಕೆ ಮುಂದಾಗುವಂತಹ ಮನಸ್ಥಿತಿ ಹೇಗ್ ಬಂತು ಅನ್ನುವಂತ ಪ್ರಶ್ನೆ ಇವತ್ತು ಕಾಡ್ತಾ ಇರುವಂತದ್ದು. ಇಲ್ಲಿಯ ಪರಿಸ್ಥಿತಿ ನಮಗೆ ಒಂದು ಕ್ಷಣ ಕಳ್ಳು ಹಿಂಡು ಅಂತ ರೀತಿಯಲ್ಲಿ ಆಗುತ್ತೆ. ಆದ್ರೆ ಆ ಹಸುಗಳನ್ನ ಸಾಕಿರುವಂತಹ ಮಾಲೀಕರೇ ಹೋರಾಟ ಕೇಳಕ್ಕಾಗಲ್ಲ. ಸಂಪೂರ್ಣವಾಗಿ ಅಂತಹ ಪರಿಸ್ಥಿತಿ ಇದೆ. ಸುಮಾರು 3:30 ಅಂದ್ರೆ ರಾತ್ರಿ 3 ಗಂಟೆ ಸಮಯದಲ್ಲಿ ಆಗಿರುವಂತಹದ್ದು. ಒಂದು ಹಾಲನ್ನು ಕೊಡುವಂತಹ ಕೆಚ್ಚಲಿಗೆ ಏನು ಹಾನಿ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು. ಇದು 3:30 ಗಂಟೆಗೆ ಬೆಳಕಿಗೆ ಬಂದಿದೆ. ಯಾರು ಮಾಡಿದ್ದಾರೆ, ಏನು, ಯಾಕೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಯಾವುದೂ ರೀತಿಯಾಗಿ ತಿಳಿದು ಬಂದಿಲ್ಲ ಸುರಭಿ. ಅದ್ರ ಜೊತೆಗೆ ಏನು ಸಂಸದರಾಗಿರುವಂತಹ ಪಿಸಿ ಮೋಹನ್ ರವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಏನೆಲ್ಲ ಆಗಿದೆ, ಯಾಕೆ ಎನ್ನುವಂತಹ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿಯ ದೃಶ್ಯಾವಳಿಗಳನ್ನ ನಾನು ಸಂಪೂರ್ಣವಾಗಿ ತೋರ್ಸಕ್ ಹೋಗೋದಿಲ್ಲ, ಯಾಕಂತಂದ್ರೆ ಇದನ್ನ ನೋಡಕ್ಕೆ ನಿಜಕ್ಕೂ ಎಂತವ್ರಿಗಾದ್ಲಿ ನೋವಾಗುತ್ತೆ. ಆದ್ರೆ ಮೇಲ್ನೋಟಕ್ಕಾದ್ರೂ ನೀವು ನೋಡ್ಬೋದು ಇಲ್ಲಿಯ ಸ್ಥಿತಿ ನಿಜಕ್ಕೂ ಇಂತಹ ರಕ್ತದಲ್ಲಿ ಆ ಹಸುವನ್ನ ನೋಡಿದಾಗ್ಲೇನೆ ಒಂದು ಕ್ಷಣ ಎಂತ ತಾಯಿಗಾದ್ಲು ನೋವು ಆಗುತ್ತೆ. ಆದ್ರೆ ಈ ಕೃತ್ಯ ಮಾಡುವಂತಹ ಮನಸ್ಥಿತಿ ಹೇಗಿತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯಾಗಿ ರಕ್ತದ ಮಡಿಲಿನಲ್ಲಿ ಕೂಳುವಂತಹ ಸ್ಥಿತಿ ಬಂದಿದೆ. ಸೊ ಇಲ್ಲಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನೀವೊಬ್ರು ತಾಯಿ, ನಾವೆಲ್ಲ ಕೂಡ ಗೋಮಾತೆನ ತಾಯಿ ಅಂತ ಪೂಜಿಸ್ತೀವಿ. ಸೊ ಇಂತಹ ಸ್ಥಿತಿನ ನೋಡಿದಾಗ ಆ ಮೂಕ ಪ್ರಾಣಿಗೆ ಮಾತಾಡಕ್ ಆಗಲ್ಲ. ಅದ್ರ ಸ್ಥಿತಿಯನ್ನ ನೋಡಿದಾಗ ಏನ್ ಅನಿಸ್ತಮ್ಮ ನಿಮ್ಗೆ? ತುಂಬಾ ಅಘೋರವಾಗಿ ಮಾಡಿರೋ ಸ್ಥಿತಿ. ಯಾವ ಹಸುಗಳಿಗೂ ಯಾವ ಪ್ರಾಣಿಗಳಿಗೂ ಆಗ್ಬಾರ್ದು ತರ ಈ ಸ್ಥಿತಿ ಮಾಡಿದ್ದಾರೆ. ಬಟ್ ಈ ತರ ನಡಿಬಾರ್ದು ಪರಿಸ್ಥಿತಿನಲ್ಲಿ ನಡೆದಿದೆ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಬಹುದು ಎಲ್ಲರಿಗೂ, ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಈ ಪರಿಸ್ಥಿತಿ ಬರಬಾರ್ದು ತರ ಈ ಏರಿಯಾನಲ್ಲಿ ಈ ತರ ಘಟನೆಗಳಿಗೆ ಎಲ್ಲರೂ ಕಲಿಸಿ ಸಹಕರಿಸಬೇಕು. ತಿರ್ಗಾ ಈ ತರ ಘಟನೆಗಳು ನಡಿಬಾರ್ದು ಅಂತ ಒಂದು ಪ್ರಯತ್ನಿಸಬೇಕು. ಪ್ಲಸ್ ಪೊಲೀಸ್ ಅವರು ಎಲ್ಲಾರದು ಸಪೋರ್ಟ್ ನಮ್ಗೆ ಬೇಕು. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದೆಲ್ಲವನ್ನ ನೋಡಿದಾಗ, ಇಲ್ಲಿ ಅಂತ ಸ್ಥಿತಿನ ನೋಡಿದಾಗ ಏನ್ ಅನಿಸ್ತಮ್ಮ ನಿಮ್ಗೆ? ನಮ್ಗ ಆಕ್ಚುಲಿ ಇಲ್ಲಿ ಮಾತೇ ಬರ್ತಾ ಇಲ್ಲ ನನಗೆ. ಇದು ನೋಡ್ಬಿಟ್ಟು ನನಗೆ ಹೆಂಗಾಗಿದೆ ಅಂದ್ರೆ ಹಸುಗಳಿಗೂ ಬಾಯಿ ಇಲ್ಲ, ಪ್ರಾಣಿಗಳಿಗೂ ಈ ತರ ಕಷ್ಟ ಕೊಡ್ತಾರೆ ಅಂತ ಇವಾಗ್ಲೇ ಗೊತ್ತಾಯ್ತು ನನಗೂ. ನೋಡಿದ ತಕ್ಷಣ ನಮ್ಗೆ ಶಾಕ್ ಆಗ್ಬಿಟ್ಟಿರ್ತಾ ಇದೆ. ಮಾತಾಡಕ್ಕೂ ಬರ್ತಾ ಇಲ್ಲ ನನಗೆ, ಅಷ್ಟು ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇವತ್ತು ಹಸುಗಳ ಜೊತೆ ಪ್ರಾಣಿಗಳ ಜೊತೆ
ಮೂಗ ಪ್ರಾಣಿಗಳ ಜೊತೆ ಈ ತರ ನಡೀತಾ ಇದ್ದಾರೆ ಅಂದ್ರೆ ನಮ್ಮ ಮನುಷ್ಯವರು ಹೆಂಗೆ ಜೀವನ ಮಾಡಬೇಕು? ಚಿಕ್ಕ ಮಕ್ಕಳು. ಸೊ ಸುರಭಿ, ಒಟ್ಟಾರೆಯಾಗಿ ಇಲ್ಲಿಯ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಜನರ ಏನು ದ್ರೋಹಿಗಳು ಅಂತೀವಿ, ಉಗ್ರರು ಅಂತೀವಿ, ಅವರು ತಮ್ಮ ಆಕ್ರೋಶವನ್ನ ಮೂಕ ಪ್ರಾಣಿಯ ಮೇಲೆ ಹಾಕಿದ್ದಾರೆ. ಮೂಕ ಪ್ರಾಣಿಯ ಮೇಲೆ ಹಾನಿ ಮಾಡೋದ್ರ ಮೂಲಕ ತಮ್ಮ ಏನು ಉಗ್ರವಾದಂತಹ ಕೆಟ್ಟ ಕೃತ್ಯ ಇದೆಯಾ ಅದನ್ನ ಮೂಕ ಪ್ರಾಣಿಯ ಮೇಲೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಸುರಭಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.